ಬಾರ್ ಸ್ಕ್ರೀನ್ ಚೇಂಬರ್, ವೇಸ್ಟ್ ಸಾಲಿಡ್ ಇಲ್ಲಿದ್ದು ವಾಟರ್ ಫ್ಲೋ, ರಾ ವಾಟರ್ ಸರಿ ಸರ್, ರಾ ವಾಟರ್ ಟ್ಯಾಂಕ್ ಇದು. ರಾ ವಾಟರ್ ಇಂದ ಏರೇಷನ್ ಶಿಫ್ಟಿಂಗ್ ಆಗುತ್ತೆ ಸರ್. ರಾ ವಾಟರ್ ಪಂಪ್ ಇಲ್ಲಿ ಇರುತ್ತೆ, ಇಲ್ಲಿಂದ ಏರೇಷನ್ಗೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆಗಿ ಇಲ್ಲಿ ಏರೇಷನ್ ಅಲ್ಲಿ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಇರುತ್ತೆ ಸರ್. ಇಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಇದು ವೇಸ್ಟ್ ಫುಡ್, ಈ ಬ್ಯಾಕ್ಟೀರಿಯಾಗೆ ಎಲ್ಲಿ ಬರುತ್ತೆ ಅಂದ್ರೆ ಫುಡ್ ಈ ರಾ ವಾಟರ್ ಟ್ಯಾಂಕ್ ಇಂದಾನೆ ಇದಕ್ಕೆ ಫುಡ್. ಮನುಷ್ಯನ್ಗೆ ಹೆಂಗ ಊಟ ಇರುತ್ತೋ ಆ ತರ ಫುಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಬನ್ನಿ, ಇಲ್ಲಿಂದ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಆಗಿದ್ದು ಇದನ್ನ 1 hour ಸಟ್ಲಿಂಗ್ ಕೊಟ್ಟು ವಾಟರ್ ಮತ್ತೆ ಕ್ಲಿಯರಿಟಿ ಸಿಗುತ್ತೆ ನಮ್ಗೆ. ಕ್ಲಿಯರಿಟಿ ವಾಟರ್ ಏನಾಗುತ್ತೆ, ಫಿಲ್ಟರ್ ಫೀಟ್ ಟ್ಯಾಂಕ್ ಹೋಗುತ್ತೆ, ಅಲ್ಲಿಂದ ಪಂಪ್ ಇಂದ ಒಳಗಡೆ. ಹೌದು, ಅಲ್ಲಿಂದ ಸ್ಯಾಂಡ್ ಫಿಲ್ಟರ್ ಇಲ್ಲಿ ಬರುತ್ತೆ ಸರ್. ವಾಟರ್ ಸ್ಯಾಂಡ್ ಫಿಲ್ಟರ್, ಇಲ್ಲಿಂದ ಸ್ಯಾಂಡ್ ಫಿಲ್ಟರ್ ಇಂದ ಕಾರ್ಬನ್ ಫಿಲ್ಟರ್, ಕಾರ್ಬನ್ ಫಿಲ್ಟರ್ ಇಂದ ಫೈನಲ್ ಟ್ಯಾಂಕ್. ಈ ಬ್ಯಾಕ್ಟೀರಿಯಾ ಏನಾರ ಇದ್ರೆ ಸೋಡಿಯಂ ಹೈಪೋಕ್ಲೋರೈಡ್ ಅಂತ ಡೋಸಿಂಗ್ ಪಂಪ್. ಇದು ಆಟೋಮೆಟಿಕ್ ಪಂಪ್ ಆನ್ ಆದಾಗ ಇದು ಹೋಗ್ತಾ ಇರುತ್ತೆ ಬ್ಯಾಕ್ಟೀರಿಯಾ, ಇದು ಕೆಮಿಕಲ್. ಇದು ಫಿಲ್ಟರ್ ಫೀಡ್ ಟ್ಯಾಂಕ್, ಇದು ಫೈನಲ್ ಟ್ಯಾಂಕ್ ಸರ್. ಇದು ಫಿಲ್ಟರ್ ಫೀಡ್ ಟ್ಯಾಂಕ್, ಫಿಲ್ಟರ್ ಫೀಡ್ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಸರ್. ಫಿಲ್ಟರ್ ಇಂದ ಸ್ಯಾಂಡ್ ಫಿಲ್ಟರ್, ಕಾರ್ಬನ್ ಫಿಲ್ಟರ್ ಇಂದ ಇಲ್ಲಿ ಫೈನಲ್ ಬರುತ್ತೆ ಒಳಗಡೆ. ಇದು ಏರ್ ಬ್ಲೋಯರ್ ಸರ್, ಕಂಪ್ರೆಸರ್. ಆಕ್ಸಿಜನ್ ನಮ್ಗೆ ಬ್ಯಾಕ್ಟೀರಿಯಾ ಬದುಕೋದಕ್ಕೆ ಆಕ್ಸಿಜನ್ಗೆ ಇದು ಗಾಳಿ ಬರುತ್ತೆ ಅಲ್ಲಿಗೆ. ಫಿಲ್ಟರ್ ಫೀಡ್ ಪಂಪ್. ಇದೆಲ್ಲ ಇದು ಟೈಮರ್ ಸರ್, ಟೈಮರ್. ಇದು ಕಂಪ್ರೆಸರ್ಗೆ 1 hour ಟೈಮರ್. ಇವೆಲ್ಲ ಸ್ಟಾರ್ಟರ್ಗಳು ಸರ್. ಒನ್ ಅವರ್ ಸೆಟ್ಟಿಂಗ್ ಮಾಡಿದೀವಿ ಸರ್. ಫ್ಲೋ ಚಾರ್ಟ್ ಡಯಾಗ್ರಾಮ್.